ಇವರು ಉಪಮುಖ್ಯಮಂತ್ರಿಗಳು ಸೇವಾದಳ ವತಿಯಿಂದ ನಡೀತು. ಏನು ಹೇಳ್ತೀರಾ ಸರ್ ಇವತ್ತು? ಇವತ್ತು ಮೊಟ್ಟ ಮೊದಲಿಗೆ ನಾನು ಎಲ್ಲ ನಮ್ಮ ನಾಡಿನ ಜನತೆಗೆ 77ನೆಯ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರತಿ ವರ್ಷದಂತೆ ನಾವು ಇಲ್ಲಿ KPCCಯಲ್ಲಿ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಮಾಡ್ತೇವೆ. ಅದಕ್ಕಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಬಂದಿದ್ದರು. ಅದೇ ರೀತಿ ಅಧ್ಯಕ್ಷರಾದ DK ಸಾಹೇಬರು, ನಮ್ಮ DCM ಅವರು ಅದನ್ನು ಫ್ಲಾಗ್ ಹೋಸ್ಟಿಂಗ್ ಮಾಡಿದರು. ಅದೇ ರೀತಿ ಸುಮಾರು ನಮ್ಮ ಜನರು ಇಲ್ಲಿ ಉಪಸ್ಥಿತರಿದ್ದರು. ಬಹಳ ಸಂತೋಷ ಆಗ್ತದೆ. ನಾವು ಒಳ್ಳೆಯ ರೀತಿಯಿಂದ ಇಲ್ಲಿ ವಿಜೃಂಭಣೆಯಿಂದ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಮೇಡಮ್, ಇವಾಗ ಸ್ಥಳೀಯ ಮಟ್ಟ ಚುನಾವಣೆ ಬಂದಿದೆ. ಇವತ್ತು ಏನು ಹೇಳ್ತೀರಾ ಮೇಡಮ್ ಸ್ಥಳೀಯ ಮಟ್ಟ ಚುನಾವಣೆ ಬಗ್ಗೆ? ಸ್ಥಳೀಯ ಮಟ್ಟದ ಚುನಾವಣೆ ಬಂದಿದೆ. ಸುಮಾರು ವರ್ಷಗಳಿಂದ ಬರಬೇಕಾಗಿತ್ತು, ಬಂದಿಲ್ಲ. ಅದನ್ನೇ ಕಾತುರದಿಂದ ನಾವು ಕಾಯ್ತಾ ಇದ್ದೇವೆ. ಯಾಕೆಂದರೆ ನಾನು ZP ಆಕಾಂಕ್ಷಿ ಇದ್ದೇನೆ. ನಮ್ಮ ಕ್ಷೇತ್ರ ಬಂದು ಬ್ಯಾಹಟ್ಟಿ ಕ್ಷೇತ್ರ. ಆ ಬ್ಯಾಹಟ್ಟಿ ಕ್ಷೇತ್ರದ ಸುತ್ತಮುತ್ತಲೂ ಕೂಡ ನಾನು ಈಗಾಗಲೇ ಕೆಲಸಗಳನ್ನು ಬೇಕಾದ ಸೇವಕಿಯಾಗಿ ಕೆಲಸ ಮಾಡಿದ್ದೇನೆ. ನನಗೆ ನಂಬಿಕೆ ಕೂಡ ಇದೆ, ನಾನು ಗೆಲ್ತೀನಿ ಅಂತ. ಅದೊಂದು ನನಗೆ ಸಂತೋಷ ಆಯಿತು. ಆ ಕಾಲ ಬೇಗ ಬರಲಿ ಅಂತ ನಾನು ಕೂಡ ಆಶಿಸ್ತಾ ಇದ್ದೇನೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ, ಪೀಡಾ ಪರ್ಕಲ್ ಸಹ ನಡೀತಾ ಇದೆ. ಏನು ಹೇಳ್ತೀರಮ್ಮ? ಇದು ಏನು ಅಂತಂದರೆ, ಇದು BJPಯವರು ಏನಾದರೂ ಪಿತೂರಿ ಮಾಡಿ ಕಾಂಗ್ರೆಸ್ಸಿಗರನ್ನು ಕೆಳಗೆ ಎಳಿಬೇಕು ಅನ್ನುವಂಥ ಆಸೆ ಅವ್ರದ್ದು. ಅದಕ್ಕಾಗಿ ಏನಾದರೂ ಹುಡುಕಿ ಅದೊಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದು ವಿರೋಧ ಅಂತ ಹೇಳ್ಬೋದು. ಗಾಂಧೀಜಿಯವರ ಹೆಸರನ್ನು ಕೆಡಿಸುವ ವಿರೋಧ, ಅದಕ್ಕೆ ಅವರು ಮಾಡ್ತಾ ಇದ್ದಾರೆ. ಅದರ ವಿರೋಧವಾಗಿ ನಾವು ಗಾಂಧೀಜಿಯವರ ತತ್ವದ ಮೂಲಕ, ಅವರ ತತ್ವವನ್ನು ಸಾರುವ ಮೂಲಕ, ಅವರ ಹೆಸರು ಬರುವ ಮೂಲಕ ನಾವು ಕಾಂಗ್ರೆಸ್ಸಿನ ಮೇನ್ ಮುಖಂಡರಾದಂಥ ಈ ಗಾಂಧೀಜಿಯವರಿಗೆ ನಾವು ಸಪೋರ್ಟಾಗಿ ಅವರ ಹೆಸರು ಉಳಿಸುವಕ್ಕಾಗಿ ನಾವು ನಾಳೆ ಹೋರಾಟವನ್ನು ಕೈಗೊಂಡಿದ್ದೇವೆ. ಫ್ರೀಡಮ್ ಪಾರ್ಕ್ನಿಂದ ರಾಜಭವನ್ ಚಲೋ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಸೇರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಸುರ್ಜೇವಾಲಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅನೇಕ MLAಗಳು, MLCಗಳು, ಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸುಮಾರು ಜನರು